ಪ್ರತ್ಯೇಕ ಮಹಾನಗರ ಪಾಲಿಕೆ ತಿಂಗಳಾನುಗಟ್ಟಲೆ ಹೋರಾಟ ಆಯ್ತು. ಇಲ್ಲಿವರೆಗೆ ನೀವು ಎಚ್ಚರಾಗಿಲ್ಲ. ಈಗ ಎಚ್ಚರಾಗಿದ್ದು ಈಗ ಲೇಟ್ ಆಗಿದೆ. ಧಾರವಾಡ ಪ್ರತ್ಯೇಕ ಆಗ್ಬೇಕಂತೇಳಿ ಬಹಳ ದಿವಸದಿಂದ ಹೋರಾಟ ನಡೆದಿದೆ. ಕೆಲವು ಜನ ಕೂಡಿಸ್ಕೊಂಡಲ್ಲೇ ಪ್ರಯತ್ನ ಮಾಡಿದ್ರು, ಉಪವಾಸ ಕುಂತರು, ಏನೇನೋ ಮಾಡಿದ್ರು. ಅದು ಎಮೋಷನಲ್ ಆಗಿ ಮಾಡಿದ್ರು, ತಿಳುವಳಿಕೆ ಇಲ್ದ ಮಾಡಿದ್ರು. ಎಲ್ಲಾರನು ಒಪಿನಿಯನ್ ಜೋರಾವರಿಂದ ಸಹಿ ಮಾಡಿಸ್ಕೊಳ್ಳೋದಲ್ಲ, ತಿಳಿಸಿ ಹೇಳಿ ಅವ್ರಿಗೆ ಅರ್ಥ ಆಗುವಂಗ ತಿಳಿಸಿ ಹೇಳಿ. ಯಾಕಂದ್ರೆ ಯಾರಿಗೂ ಟೈಮ್ ಇರುವುದಿಲ್ಲ. ಈ ಕಾರ್ಮಿಕರಿಗೆ ಏನ್ ಕೆಲಸ ಮಾಡೋರ್ಗೆ ಆಗ್ಲಿ, ಪೌರ ಕಾರ್ಮಿಕರಿಗಾಗ್ಲಿ, ಉದ್ಯೋಗ ಮಾಡೋರಾಗ್ಲಿ, ಹುಡುಗರಿಗಾಗ್ಲಿ, ಮಹಿಳೆಯರಿಗಾಗ್ಲಿ ಯಾರಿಗೂ ಇದ್ರ ಬಗ್ಗೆ ಅರಿವು ಇರುವುದಿಲ್ಲ. ತಿಳಿಸಿ ಹೇಳಿ ಅದನ್ನ ಒಂದು ಒಪಿನಿಯನ್ ಡೆವಲಪ್ ಮಾಡಿಕೊಂಡು ಅದನ್ನ ಪ್ರೊಟೆಸ್ಟ್ ಮಾಡಬೇಕು, ಜನರ ಮುಂದೆ ಇಡಬೇಕು. ಅದೇನಿಲ್ದನೆ ಎಮೋಷನಲ್ ಆಗಿ ಕುಂತು ಬಿಟ್ರು. ಇದು ತಪ್ಪು. ನಮ್ದು ಏನ್ ತಪ್ಪಪ್ಪ ಅಂದ್ರೆ ನಾವು ಸುಮ್ಮನೆ ಕುಂತ್ವಿ ಇಷ್ಟು ದಿವಸ. ಈಗ ನಾವು ಧಾರವಾಡ ಹುಬ್ಳಿ ಈ ಬ್ರ್ಯಾಂಡ್ ಇದಕ್ಕೆ ಧಕ್ಕೆ ಆಗಬಾರ್ದು. ಧಾರವಾಡ ಹುಬ್ಳಿ ಬ್ರ್ಯಾಂಡ್ ಉಳಿಬೇಕು. ಕರ್ನಾಟಕದಾಗ ಬೆಂಗಳೂರು ಬಿಟ್ಟು ಧಾರವಾಡ ಹುಬ್ಳಿ ಬ್ರ್ಯಾಂಡ್, ಈ ಬ್ರ್ಯಾಂಡ್ ಕಳ್ಕೊಳ್ಳೋದ್ರಿಂದ ನಮ್ಗೆ ಬಹಳ ತಪ್ಪಾಗತ್ತೆ, ಅನ್ಯಾಯ ಆಗತ್ತೆ ಅನ್ನೋದು ನಮ್ಗೆ ಒಂದ್ ಸ್ವಲ್ಪ ಲೇಟ್ ಆಗಿ ಅರಿವಾಯ್ತು. ಹಂಗಾಗಿ ನಾವು ಎಲ್ಲರೂ ಕೂಡ್ಕೊಂಡು ಬ್ರ್ಯಾಂಡ್ ಹುಬ್ಳಿ ಧಾರವಾಡ ಬದುಕಿಸಿ ಉಳಿಸಿ ಅಂತ ಹೇಳಿ ಒಂದು ವೇದಿಕೆ ತಯಾರು ಮಾಡಿ CM ಭೇಟಿ ಆದ್ವಿ. ಅದೇ ರೀತಿ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೂ ಭೇಟಿ ಆದ್ವಿ. ಅವ್ರು ಉಸ್ತುವಾರಿ ಮಂತ್ರಿ ಇದಾರಲ್ಲೇ, ಅವ್ರಿಗೆ ತಿಳಿಸಿ ಹೇಳಿದ್ವಿ, ಈಗ ನೋಡ್ರಿ ಕರ್ನಾಟಕದಾಗ ಬೆಂಗಳೂರು ಬಿಟ್ಟರೆ ಧಾರವಾಡ ಹುಬ್ಳಿ, ನೀವು ಬೆಂಗಳೂರಿಗೆ ಎಲ್ಲಾ ಮಲ್ಟಿನ್ಯಾಷನಲ್ ಕಂಪನಿ ಅಲ್ಲಿ ಹಾಕೊಂಡು ಕುಂದಿರೋದ್ ಬದ್ಲಿ ಅಲ್ಲಿ 10 ಹಾಕೋದ್ರ ಬದ್ಲಿ ಇಲ್ಲಿ 2 ಕೊಟ್ರೆ ನಾವು ಬದುಕ್ತಾವ ನಮ್ ಹುಡುಗರು. ಧಾರವಾಡ ಹುಬ್ಳಿಯಲ್ಲಿ 1,50,000 ಹುಡುಗರು ಸಾಲಿ ಕಲಿತಾವ. ಕಾಲೇಜಸ್ 200 ಕಾಲೇಜಸ್ ಧಾರವಾಡ ಹುಬ್ಳಿ ಟುಗೆದರ್. ದೊಡ್ಡ ಬೇಸ್ ಇದು ಉತ್ತರ ಕರ್ನಾಟಕದಲ್ಲಿ. ಇಂಥ ಎಜುಕೇಶನಲ್ ಬೇಸು, ಇಂಥ ದೊಡ್ಡ ಬ್ರ್ಯಾಂಡ್ ಇದ್ದಿದ್ದಕ್ಕೆ ನೀವು ಅದನ್ನ ಕೆಡಿಸಬಾರ್ದು. ಇಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಹಾಕಬೇಕು, ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಸ್ ಇಲ್ಲಿ ಧಾರವಾಡ ಹುಬ್ಳಿಯಲ್ಲಿ ಆಗ್ಬೇಕು. ಇದನ್ನ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಹೊರಡಿಸಿದ್ ನೀವು ನಿಲ್ಲಿಸ್ರಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಒಂದು, ಯಾಕಂದ್ರೆ ಧಾರವಾಡ ಹುಬ್ಳಿ ಕಾರ್ಪೊರೇಷನ್ನಾಗ ಒಂದ್ ದಿವಸ ಧಾರವಾಡ ಹುಬ್ಳಿ ಕಾರ್ಪೊರೇಷನ್ ಇರಬೇಕು ಅಂತ ಠರಾವ್ ಪಾಸ್ ಮಾಡಿದ್ರು. ಒತ್ತಡಕ್ಕೆ ಬಿದ್ದು 4 ದಿವಸ ಬಿದ್ದು ಅದನ್ನ ಇರಬಾರ್ದು ಅಂತ ಮಾಡಿದ್ರು. ಅಪ್ಲಿಕೇಶನ್ ಆಫ್ ಮೈಂಡೇ ಇಲ್ಲ ಕಾರ್ಪೊರೇಟರ್ಸ್ಗೆ. ಯಾರು ಹೆಂಗ್ ಹೇಳ್ತಾರ ಅನ್ಕೊಂಡಿದ್ರು. ಶಾಸಕರು ಹಂಗೆ ಇಲ್ಲೇ ನಾ ಪಾಲಿಟಿಕ್ಸ್ ಮಾತಾಡ್ತಾ ಇಲ್ಲ, ನೀವ್ ಹೇಳಿದ್ ಕರೆಕ್ಟ್. ಪಾಲಿಟಿಕ್ಸ್ ಕಾಂಗ್ರೆಸ್ನವರು ತಪ್ಪು ಮಾಡ್ಯಾರ, ಬಿಜೆಪಿ ಅವರು ತಪ್ಪು ಮಾಡ್ಯಾರ. ಬಿಜೆಪಿ ಅವರು ಕಾಂಗ್ರೆಸ್ನವ್ರು ಇಬ್ರು ತಪ್ಪು ಮಾಡ್ಯಾರ. ನಾವು ಈಗ ಬಂದಿರೋದು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಧಾರವಾಡ ಹುಬ್ಳಿ ಬ್ರ್ಯಾಂಡ್ ಉಳಿಸ್ರಿ ಅಂತ. ಕಾರ್ಪೊರೇಷನ್ ಅವ್ರು 2 ಮಾಡಿದ್ ಮಹಾ ತಪ್ಪು. 2 ಠರ ಪಾಸ್ ಮಾಡೋದು ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ ಅಂತ ತೋರಿಸುತ್ತೆ ಅದ್ರೊಳಗೆ. ಮತ್ ಇವ್ರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಅದನ್ನ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ದನ ಅದನ್ನ ನೋಟಿಫಿಕೇಶನ್ ನೋಡಿ, ಅದು ತಪ್ಪು. ಇಬ್ಬರದು ತಪ್ಪಿದೆ. ಆದ್ರಿಂದ ಶಿವಕುಮಾರ್ ಅವ್ರಿಗೆ ಒಂದು ಒಳ್ಳೆ ಅಪಾರ್ಚುನಿಟಿ ಇದು, ಬ್ಯೂಟಿಫುಲ್ ಅಪಾರ್ಚುನಿಟಿ. ನೋಡ್ರಿ, ಈಗ ಅವರು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಕ್ ಹೊಂಟಾರ. ಅಂದ್ರೆ ಜಗತ್ನಾಗಿದ್ದ ಮಲ್ಟಿನ್ಯಾಷನಲ್ಸ್ ಅಲ್ಲೇ ತರಬೇಕು ಅಂತ. ಅದ್ರೊಳಗೆ 4 ನಮಗ್ ಕೊಡ್ರಿ, ನಾವು ಉದ್ಧಾರ ಆಗ್ತೇವೆ. ಇಲ್ಲಿ ಇವರು ಚೀಫ್ ಮಿನಿಸ್ಟರ್ ಬರೀ ಬೆಂಗಳೂರಿಗಲ್ಲ, ಇಡೀ ಸಮಗ್ರ ಕರ್ನಾಟಕ ಚೀಫ್ ಮಿನಿಸ್ಟರ್ ಇವರು. ಈಗ ನಂಬರ್ 2 ನಾವದೇವ್ ಧಾರವಾಡ ಹುಬ್ಳಿ ಅವರು. ನಂಬರ್ 2 ಒಳ್ಳೊಳ್ಳೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಹಾಕ್ಲಿ, ನಮ್ ಹುಡುಗರಿಗೆ ಉದ್ಯೋಗ ಸಿಗ್ತಾವ, ಎಲ್ಲಾರ್ದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಂಪ್ರೂವ್ ಆಗತ್ತೆ, ಇನ್ಕಮ್ ಇಂಪ್ರೂವ್ ಆಗತ್ತೆ, ಎಲ್ಲರಿಗೂ ಉದ್ಯೋಗ ಸಿಗ್ತಾವ. ಇದನ್ನ ಮಾಡ್ಬೇಕು ಅವರು. ಅದಕ್ಕೆ ಶಿವಕುಮಾರ್ ಅವರು ವಿಚಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಟಿಫಿಕೇಶನ್ ಹಿಂತಕ್ಕಳು ಮಾತು ಕೊಟ್ಟಿದ್ದಾರೆ. ಅದೇ ರೀತಿ ಇವರು ಸತೀಶ್ ಜಾರಕಿಹೊಳಿ ಅವರು ಒಂದು ಹೈಕೋರ್ಟ್ ಜಡ್ಜ್ ಅವ್ರು ನೇಮಿಸಿ ಕುಲಂಕುಷವಾಗಿ ವಿಚಾರ ಮಾಡಿ CM ಕೂಡ ನಾವು ಮಾತಾಡ್ಕೊಂಡು ಇಬ್ರು ಕೂಡ ಮಾತಾಡ್ಕೊಂಡು ನೋಟಿಫಿಕೇಶನ್ ಹಿಂತೆಗಿತಿ ಅನ್ನೋ ಮಾತು ನಮ್ಗೆ ಹೇಳಿದಾರೆ. ಧಾರವಾಡಕ್ಕೆ ಅನ್ಯಾಯ ಮಾಡೋ ಪ್ರಶ್ನೆನೇ ಇಲ್ಲ ಇದ್ರೊಳಗೆ. ಧಾರವಾಡ ಹುಬ್ಬಳ್ಳಿ ಕೂಡಿದ್ರೆ ಬೆಳೆಯುತ್ತೆ. ಇದು 4 ದೊಡ್ಡ ನಾವು ಧಾರವಾಡದಿಂದ ನಿಮ್ ಪ್ರಶ್ನೆಗೆ ಕೇಳ್ರಿ, ನಿಮ್ ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೇಕಾಗತ್ತೆ. ಕೇಳ್ರಿ, ಧಾರವಾಡದ ಜನ ಬರೇ ಟ್ಯಾಕ್ಸ್ ಕೊಟ್ರೆ ಊರು ಬೆಳೆಯಲ್ಲ. ದೊಡ್ಡ ಮಲ್ಟಿನ್ಯಾಷನಲ್ಸ್ ಕಂಪ್ನೀಸ್ ಬಂದು, ಇನ್ಸ್ಟಿಟ್ಯೂಷನ್ಸ್ ಬಂದು ಉದ್ಯೋಗ ಬೆಳೆಸಿ, ಎಲ್ಲರಿಗೂ ಉದ್ಯೋಗ ಬೆಳೆಸಿದ್ರೆ
ಕಮರ್ಷಿಯಲ್ ಆಕ್ಟಿವಿಟಿ ಬೆಳೀತೆ, ಎಲ್ಲ ಯುವಕರಿಗೂ ಕೆಲಸ ಸಿಗಬೇಕು. ಎಲ್ಲ ರೋಡ್ ಮ್ಯಾಗ ನಿಂತು ಎಗ್ ರೈಸ್ ತಿನ್ನುವುದಲ್ಲ, ಎಲ್ಲರೂ ಕೆಲಸ ಮಾಡಬೇಕು, ಎಲ್ಲರದು ವೇತನ ಜಾಸ್ತಿ ಆಗಬೇಕು. ಇದು ಹುಬ್ಳಿ ಧಾರವಾಡ ಬ್ರ್ಯಾಂಡ್ ಕೂಡಿದ್ರೆ ಎಲ್ಲರಿಗೂ ಜಾಸ್ತಿ ಆಗತ್ತೆ. ಇವತ್ತು ಸಣ್ಣ ಬೆಂಗಳೂರು ಆದ್ರೆ ನಾವು ಸಕ್ಸಸ್ ಆಗ್ತೀವಿ. ನಾವು ಮತ್ತೆ ಸಣ್ಣ ಬರೇ ಧಾರವಾಡ ಒಂದಾದ್ರೆ ನಾವು ನವಲ್ಗುಂದ ಸೌದತ್ತಿ ಕೂಡ ಒಂದು ಮುನ್ಸಿಪಾಲಿಟಿಯಾಗಿ ಬದುಕ್ತೀವಿ. ಅದಕ್ಕೆ ನಾವು ಬ್ರ್ಯಾಂಡ್ ದೊಡ್ಡದಿರ್ಬೇಕು. ದಟ್ ಈಸ್ ಅವರ್ ರಿಕ್ವೆಸ್ಟ್. ಥ್ಯಾಂಕ್ ಯು. ಈಗ ಧಾರವಾಡಕ್ಕೆ ಅನ್ಯಾಯ ಮಾಡ್ತೀವಿ ಅಂದ್ರೆ ನೀವು ತಿಂಗಳಾನೆಟ್ಲೆ ಹೋರಾಟ ಆದ್ರೆ ಇವತ್ತು ಮರ್ಕೊಂಡಿದ್ರಿ, ಈಗ ಗೆದ್ದಿರಿ ನೀವು. ಎಸ್, ಯು ಆರ್ ರೈಟ್. ನಾವು ತಪ್ಪು ಒಪ್ಕೋತೀವಿ. ಯಾಕಂದ್ರೆ ಇದು ಸಂಘಟನೆ ಮಾಡಕ್ ನಮ್ಗೆ ಟೈಮ್ ಬೇಕಾತು. ಧಾರವಾಡ ಹುಬ್ಬಳ್ಳಿ ಇದೆಲ್ಲಾರ್ದು ಒಪಿನಿಯನ್ ತಿಳ್ಕೊಳಕ ಸಂಘಟನೆ ಮಾಡಕ್ ನಮ್ ಟೈಮ್ ಬೇಕಾತು. ಈಗ ಸಂಘಟನೆ ಆಗಿದೆ. ಬ್ರ್ಯಾಂಡ್ ಹುಬ್ಳಿ ಧಾರವಾಡ ಬದುಕಿಸ್ರಿ ಅನ್ನೋದು ಒಂದು ಸಂಘಟನೆ ನಾವು ರೆಡಿ ಮಾಡಿದ್ದೇವೆ, ಫೋರಂ. ನಮ್ಮ ಉದ್ದೇಶ ಏನಪ್ಪಾ, ನಮ್ಮ ಗುರಿ ಏನಪ್ಪಾ ಅಂದ್ರೆ ಇದು ಧಾರವಾಡ ಹುಬ್ಳಿ ಬೇರೆ ಆಗ್ಬೇಕು ಅನ್ನೋ ಪ್ರಶ್ನೆನೇ ಇಲ್ಲ. ಇದು ಮೆಟ್ರೋಪಾಲಿಟನ್ ಸಿಟಿ ಆಗ್ಬೇಕು. ಮಹಾರಾಷ್ಟ್ರದಲ್ಲಿ 4 ಮೆಟ್ರೋಪಾಲಿಟನ್ ಸಿಟೀಸ್ ಅದಾವ, ಬಾಂಬೆ ಬಿಟ್ರೆ. ದೊಡ್ಡ ದೊಡ್ಡ ಬೃಹತ್ ಸಿಟೀಸ್ ಅದಾವ ಬೆಂಗಳೂರು, ಮಹಾರಾಷ್ಟ್ರದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ರೆ ಮೆಟ್ರೋಪಾಲಿಟನ್ ಸಿಟೀಸೇ ಇಲ್ಲ. ಅಂಡ್ ವಿ ಆರ್ ನ್ಯಾಚುರಲಿ ನಂಬರ್ 2 ಈಗ ಇವತ್ತಿಗೆ ಆಗಿಬಿಟ್ಟಿದೆ. ಇದನ್ನ ಬೆಳೆಸ್ಬೇಕು. ಇದು ಮೆಟ್ರೋಪಾಲಿಟನ್ ಸಿಟಿ ಆದ್ರೆ ಎಲ್ಲರದು TA DA ಉದ್ಯೋಗ ಕೆಲಸ ಬೇರೆ ಬೇರೆದು ಬಂದು ದುಡ್ಡು ಹಾಕೋದು, ಮಲ್ಟಿನ್ಯಾಷನಲ್ಸ್ ಕಂಪನಿ ಬರ್ತಾವ, ಎಲ್ಲರಿಗೂ ಕೆಲಸ ಸಿಗುತ್ತೆ. ಮೆಟ್ರೋಪಾಲಿಟನ್ ಸಿಟಿ ಇಸ್ ಅವರ್ ಟಾರ್ಗೆಟ್. ನಮ್ ಟಾರ್ಗೆಟ್ ಇರೋದು ಮೆಟ್ರೋಪಾಲಿಟನ್ ಸಿಟಿ. ಇದ ಸ್ಟ್ರೆಂತಿಗೆ ವಿ ಆರ್ ಎಲಿಜಿಬಲ್. ಈ 35 ಮಾರ್ಕ್ಸ್ ಬಿದ್ರೆ ನಾವು ಪಾಸು ಅಂತ ಹೆಂಗ್ ಹೇಳ್ತಿದ್ರು ನಾವು ಸಾಲಿ ಕಲಿ ಮುಂದೆ, ಹಂಗ ನಮ್ 10 ಲಕ್ಷ ದಾಟಿದೇವೆ. ಈಗ ಮೆಟ್ರೋಪಾಲಿಟನ್ ಸಿಟಿ ಇವತ್ತು ಡಿಕ್ಲೇರ್ ಮಾಡ್ಬೇಕು. ವಿ ಆರ್ ಎಲಿಜಿಬಲ್. ಇವತ್ತು ಮೆಟ್ರೋಪಾಲಿಟನ್ ಸಿಟಿ ಮಾಡ್ತಾರ ಶಿವಕುಮಾರ್ ಅವರು ಅಂತ ಹೇಳಿ ನಾವು ಭರೋಸೆ ಇಟ್ಟೇವಿ. ಸತೀಶ್ ಜಾರಕಿಹೊಳಿ ಅವ್ರು ಮಾತು ಕೊಟ್ಟಾರ, ಅವ್ರು ಮಾತಾಡೋದ ಕಡಿಮೆ, ಅವ್ರು ನಾವು ಮಾಡ್ತೀನಿ ಅಂತ ಹೇಳಿದಾರೆ. ಇಬ್ರು ಕೂಡಿ ನಮ್ಗೆ ಮಾಡ್ತಾರ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಕೇವಲ ಹುಬ್ಳಿ ಅಷ್ಟೇ ಡೆವಲಪ್ಮೆಂಟ್ ಆಗೈತೆ ಅಂತ ಹೇಳ್ತಾರೆ ಎಲ್ಲರೂ. ಅದು ಇದು ಹಿಂಗಿದೆ. ಪಬ್ಲಿಕ್ ಲೈಫ್ ನಲ್ಲಿ ಅಲ್ಲಿ ಕಾರ್ಪೊರೇಟರ್ಸ್ ಜಾಸ್ತಿ ಇದಾರೆ, MLAs ಜಾಸ್ತಿ ಇದಾರೆ, ಪಾಪ್ಯುಲೇಷನ್ ಜಾಸ್ತಿ ಇದೆ. ಸುತ್ತಮುತ್ತಲು ಒಳ್ಳೆ ತಾಲೂಕು ಅದಾವ, ಕುಂದಗೋಳ ಅದಾವ, ಅದಾವ, ಎಲ್ಲ ಅದಾವ. ಅಲ್ಲಿ ನಾವು ರೆವಿನ್ಯೂ ಜಾಸ್ತಿ. ನಾವು ಧಾರವಾಡ ಗಂಭೀರವಾಗಿದೆ ಕಂಪ್ಯಾರಿಟಿವ್ಲಿ ಫೈನಾನ್ಷಿಯಲಿ. ಇದನ್ನ ನಾವು ಸುಧಾರಿಸಬೇಕಪ್ಪ ಅಂದ್ರೆ ನಾವು ಅವರು ಕೂಡಿದ್ರೆ ಅವ್ರ ಮೆಟ್ರೋಪಾಲಿಟನ್ ಆಗತ್ತೆ. ಇಷ್ಟು ವರ್ಷ ಎಲ್ಲ ಕೂಡೇ ಇತ್ತಲ್ಲ, ಕೂಡೇ ಇತ್ತು. ನಿಮ್ ಕೂಡೇ ಇತ್ತು. 1 ಸೆಕೆಂಡ್, ಕೂಡೇ ಇತ್ತು. ಅದ್ರ ಧಾರವಾಡ ಹುಬ್ಳಿಯಲ್ಲಿ ಯಾವಾಗಾದ್ರೂ ಪಬ್ಲಿಕ್ ಲೈಫ್ ನಲ್ಲಿ ಕಾರ್ಪೊರೇಟರ್ಸ್ ಏನಿರ್ತಾರಲ್ಲ, MLAs ಏನಿರ್ತಾರಲ್ಲ, ಯಾವಾಗಾದ್ರೂ ಹೋರಾಡಬೇಕು, ಬಡದಾಡ್ತಿರ್ಬೇಕು. 1,000 ಕೋಟಿ ಬಂತಂತ ತಿಳ್ಕೊಳ್ರಿ. 1,000 ಕೋಟಿ ನಮಗಷ್ಟು ಕೊಡ್ರಿ ಅಂದ್ರೆ ಯಾರು ಕೊಡುದಿಲ್ಲ. ಬಡದಾಡ್ತಾ ಇರ್ಬೇಕು. ಅದನ್ನ ಕಾರ್ಪೊರೇಟರ್ಸ್ ಆದವ್ರು ಬಡದಾಡ್ತಾ ಇರ್ಬೇಕು, MLAs ಆದವ್ರು ಬಡದಾಡ್ತಾ ಇರ್ಬೇಕು. ಅವಾಗ ಊರು ಡೆವಲಪ್ ಆಗತ್ತೆ. ಬಡದಾಡಕ್ ಹೋರಾಡಕ್ ಕಲೀಲಿಲ್ಲ ಅಂತಂದ್ರೆ ಅದು ಎಂದು ಉದ್ಧಾರ ಆಗೋದಿಲ್ಲ. ಅವ್ರ ಹುಬ್ಬಳ್ಳಿಯಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಕಾರ್ಪೊರೇಟರ್ಸ್ ಜಾಸ್ತಿ ಇದ್ದಾರೆ. ನಾಳೆ ಕಾರ್ಪೊರೇಟರ್ಸ್ ಎಷ್ಟು ಅದಾರ ಅಲ್ಲಿ? 80. ಧಾರವಾಡದಾಗ 25. ನಾಳೆ ಬೇರೆ ಆದ್ವು ಅಂದ್ರ ನಿಮ್ ಧಾರವಾಡಕ್ಕೆ DC ಆಫೀಸ್ ಯಾಕೆ ಬೇಕ್ರಿ, ನಾವು ಹುಬ್ಬಳ್ಳಿಗೆ ಬೇಕು ಅಂತ DC ಆಫೀಸಲ್ಲಿ ಕೇಳ್ತಾರೆ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ, ಕಾರ್ಪೊರೇಟರ್ಸ್ ಜಾಸ್ತಿ. ಆ ರೀತಿ ಅಲ್ಲ ಇದು ನೋಡ್ತಕ್ಕದ್ದು. ನಾವು ಧಾರವಾಡ ಹುಬ್ಬಳ್ಳಿ ಒಂದಾಗಿರ್ಬೇಕು, ಮೆಟ್ರೋಪಾಲಿಟನ್ ಸಿಟಿ ಆಗ್ಬೇಕು. ಇದೇ ಸರ್ಕಾರನ ಮಾಡ್ತಕ್ಕಂಥ ಕೆಲಸ ಇದು. ಯಾಕಂದ್ರೆ ಅವರು ಸಿದ್ದರಾಮಯ್ಯ ಸರ್ಕಾರ ತಪ್ಪು ಮಾಡಿದೆ. ಅದನ್ನ ಸುಧಾರ್ಸಕ್ DK ಶಿವಕುಮಾರ್ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅದನ್ನ ತಪ್ಪು ಒಪ್ಕೋಬೇಕು, ಇಲ್ಲೊಂದು ಹೈಕೋರ್ಟ್ ಜಡ್ಜ್ ಕಳಿಸ್ಬೇಕು. ಆಮೇಲೆ ಇದು ಮೆಟ್ರೋಪಾಲಿಟನ್ ಸಿಟಿ ಮಾಡಬೇಕು. ಬೆಂಗಳೂರು ಬಿಟ್ಟರೆ ಧಾರವಾಡ ಹುಬ್ಳಿ ಬ್ರ್ಯಾಂಡ್ ಬದುಕಿಸ್ಬೇಕು. ನಮ್ಮ ಹೆಸರು ಚರಂತಿ ಮಠ ಅಂತ, ಅರುಣ್ ಚರಂತಿ ಮಠ. ಈಗಾಗಲೇ ನಾವು ಹೌದು ಈಗಾಗಲೇ ನಾವು ದನಿ ಎತ್ತಬೇಕಾಗಿತ್ತು. ಅದೇ ದೃಷ್ಟಿಯೊಳಗನ ಈಗ ದನಿ ಎತ್ತಬೇಕನ್ನೋ ದೃಷ್ಟಿಯಿಂದ ಹುಬ್ಳಿ ಧಾರವಾಡ ಮಹಾನಗರಸಭೆ ಬ್ರ್ಯಾಂಡ್ ಅನ್ನೋ ಫೋರಮ್ದಿಂದ ದನಿ ಎತ್ತಾ ಇದ್ದೀವಿ. ನೀವು ಒಂದು ಮಾತು ಕೇಳಿದ್ರಿ ಏನಂತ ತಿಳ್ಕೊಂಡಂತಂದ್ರ ಧಾರವಾಡಕ್ಕೆ ಅನ್ಯಾಯ ಆಗ್ಯದ, ಹುಬ್ಬಳ್ಳಿ ಎಲ್ಲ ಬೆಳೀತಾ ಇದೆ ಅಂತ. ಧಾರವಾಡದಲ್ಲಿ ತಾವು ಮರ್ತು ಬಿಟ್ಟಿರಿ, ಕರ್ನಾಟಕ ಯೂನಿವರ್ಸಿಟಿ ಅದ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅದ, ಲಾ ಯೂನಿವರ್ಸಿಟಿ ಅದ, ಹೈಕೋರ್ಟ್ ಯೂನಿವರ್ಸಿಟಿ ಅದ, IIIT ಅದ, IIT ಅದ. ಮೊದಲಿಂದ ಏನ್ ಬಂದದ ಅಂತಂದ್ರೆ ಧಾರವಾಡ ಇದೆ ಎಜುಕೇಶನಲ್ ಸೆಂಟರ್. ಆ ದೃಷ್ಟಿ ಒಳಗೆ ಧಾರವಾಡ ಯಾವ ರೀತಿ ಡೆವಲಪ್ ಆಗಬೇಕು ಆ ರೀತಿ ಡೆವಲಪ್ ಆಗ್ತಾ ಇದೆ ಎಜುಕೇಶನಲ್ ವೈಸ್. ಹುಬ್ಬಳ್ಳಿ ವಾಣಿಜ್ಯ ನಗರ ಅದು, ಸೊ ವಾಣಿಜ್ಯ ರೀತಿ ಡೆವಲಪ್ ಆಗ್ತದೆ. ಆ ದೃಷ್ಟಿ ಒಳಗೆ ಧಾರವಾಡ ಹುಬ್ಬಳ್ಳಿ ಇಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಅನ್ಯಾಯ ಆಗಿದೆ ಪ್ರಶ್ನೆ ಅಲ್ಲ. ಇವೆಲ್ಲ ಆಗ ಟೈಮ್ನಾಗ ಹುಬ್ಬಳ್ಳಿಯವ್ರು ಯಾವುದೇ ರೀತಿ ಅಬ್ಜೆಕ್ಷನ್ ಮಾಡಿಲ್ಲ. ನಮಗೆ ಇದನ್ನೇ ಇಲ್ಲಿ ಯಾಕೆ ಆಗ್ತಾ ಇದೆ ಅನ್ನೋ ದೃಷ್ಟಿಯಿಂದ. ಸೊ ಹುಬ್ಬಳ್ಳಿ ಧಾರವಾಡ ನಾವು ಹಾಲು ಜೇನು ಇದ್ದಂಗೆ ಇದ್ದೀವಿ ಮೊದಲಿಂದನೂ. ಸೊ ಯಾವುದೇ ರೀತಿಯಲ್ಲಿ ಡಿವೈಡ್ ಆಗಬಾರ್ದು. ಆಮೇಲೆ ಏನಾಗಿದೆ ಕರ್ನಾಟಕದಲ್ಲಿ ಅನ್ಫಾರ್ಚುನೇಟ್ಲಿ
ಬೆಂಗಳೂರು ಬಹಳ ಬೆಳೆದದ, ಸೆಕೆಂಡ್ಕ್ಕೆ ಮತ್ತು ಫಸ್ಟ್ಕ್ಕೆ ಬಹಳ ಡಿಫರೆನ್ಸ್ ಅದ. ಆ ಡಿಫರೆನ್ಸ್ ಗ್ಯಾಪ್ ಕಡಿಮೆ ಆಗಬೇಕು. ಬೆಂಗಳೂರು ಇಸ್ ಎ ವೆರಿ ಬಿಗ್ಗೆಸ್ಟ್ ಸಿಟಿ. ಹುಬ್ಳಿ ಧಾರವಾಡ ಸೆಕೆಂಡ್ ಸಿಟಿ ಇದ್ರು ಕೂಡ ನಮಗೆ ಅವ್ರಿಗೆ ಡಿಫರೆನ್ಸ್ ಬಹಳ ಅದ. ಸೊ ನಾವು ಹೆಚ್ಚಿಗೆ ಬೆಳ್ಕೊತ ಹೋದ್ರೆ ಆ ಡಿಫರೆನ್ಸ್ ಗ್ಯಾಪ್ ಕಡಿಮೆ ಆಗಬೇಕು. ಹುಬ್ಳಿ ಧಾರವಾಡ ಮಹಾನಗರ ಸಭೆ ಮೆಟ್ರೋಪಾಲಿಟನ್ ಆಗಬೇಕು. ಇದಕ್ಕೆ ಸರ್ಕಾರನ ನಮಗೆ ಬೆಂಬಲ ಕೊಡಬೇಕು. ಈಗಾಗಲೇ ಮಹಾನಗರ ಸಭೆ ಡಿವೈಡ್ ಆಗಬೇಕು ಎಂಬುದು ಏನು ಪ್ರಪೋಸಲ್ ಅದ ಅದ್ರ ಹಿಂದೆ ತಕ್ಕೋಬೇಕು ಗೌರ್ಮೆಂಟು. ಅದಲ್ದೇ ಆಕ್ಟ್ ಪ್ರಕಾರನೂ ಕೂಡ ಇದು ವೈಲೇಷನ್ ಮಾಡಿದ್ದಾರೆ. ಗವರ್ನರ್ ಆಫೀಸ್ ಆಗಲಿ ಗೌರ್ಮೆಂಟ್ ಆಗಲಿ 1976 KMC ಆಕ್ಟ್ ಸೆಕ್ಷನ್ 3 and 4 ಏನದ ವೈಲೇಷನ್ ಆಗಿದ್ದದ. ಆಕ್ಟ್ ಪ್ರಕಾರ ಅವರು ಅದನ್ನ ನೋಟಿಫಿಕೇಶನ್ ಇಶ್ಯೂ ಮಾಡಿಲ್ಲ. ಆ ದೃಷ್ಟಿಯೊಳಗೆ ಅದನ್ನ ಇಮಿಡಿಯೇಟ್ಲಿ ವಿಡ್ರಾ ಮಾಡ್ಕೊಳ್ಬೇಕು. ಒಂದ್ ವೇಳೆ ವಿಡ್ರಾ ಮಾಡ್ಕೊಳ್ಳದೆ ಇದ್ರೆ ನಾವು ಅನಿವಾರ್ಯವಾಗಿ ಲೀಗಲ್ ರೆಮಿಡೀಸನ್ನು ಹುಡುಕ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಅದಲ್ದೇನೆ ಈ ಹೋರಾಟಗಾರರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಮನವಿ ಏನಂತಂದ್ರೆ, ಈಗಾಗಲೇ ಅದನ್ನ ಕೈ ಬಿಡಿ. ಹುಬ್ಳಿ ಧಾರವಾಡನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸೋಣ, ಮೆಟ್ರೋಪಾಲಿಟನ್ ಸಿಟಿಯನ್ನು ಮಾಡೋಣ. ನೀವು ಕೂಡ ನಮ್ಮ ಜೊತೆ ಕೈ ಬಿಡಿ, ಅಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ. ಆ ದೃಷ್ಟಿಯಿಂದ ತಮ್ಮ ಹೋರಾಟವನ್ನ ಹಿಂತಕ್ಕೊಳ್ರಿ ಅಂತ ಅವ್ರಿಗೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹನುಮಂತ ಡಂಬಳ ಅಂತ ಮಾಜಿ ಮಹಾಪೌರರು, ಹುಬ್ಳಿ ಧಾರವಾಡ ಮಹಾನಗರ ಸಭೆ. ಆದ್ರೆ ಇದ್ದಿದ್ದಂತೂ ಕರಿತಾನೆ ಇಲ್ಲೇ ಯೂನಿವರ್ಸಿಟಿಗಳು ಇದ್ದಿದ್ದಂತೂ ಕರಿತಾನೆ. ಅಂದ್ರೆ ಇಷ್ಟೆಲ್ಲ ಎಜುಕೇಶನ್ ಸೆಂಟರ್ ಅದ, ಎಜುಕೇಶನ್ ಸೆಂಟರ್ ಅದ, ಎಂಪ್ಲಾಯ್ಮೆಂಟ್ ಸೆಂಟರ್ ಇಲ್ಲ. ಮೆಟ್ರೋಪಾಲಿಟನ್ ಸಿಟಿ ಆದ್ರೆ ಎಂಪ್ಲಾಯ್ಮೆಂಟ್ ಸೆಂಟರ್ ಆಗ್ತದೆ. ಅದನ್ನು ಒಂದು ಮಾಡ್ಬೇಕಾಗಿತ್ತು ನಾವು. ಕರೆಕ್ಟ್ ಆಗಿದೆ. ಏನ್ ಕೇಳಿದ್ರಿ ನೀವು, ಇಷ್ಟು ದಿವಸ ಯಾಕೆ ಮಕ್ಕೊಳ್ರಿ ಅಂತ. ಇದಕ್ಕೆ ನಾವ್ ಯಾಕೆ ಮಕ್ಕೊಂಡಿದ್ದಿಲ್ಲ, ಇದು ಟೆಕ್ನಿಕಲ್ ಗ್ರೌಂಡ್ ಒಳಗೆ ಮಾಡಕ್ ಆಗಂಗಿಲ್ಲ ಅಂತ ನಾವು ಭರೋಸೆ ಮ್ಯಾಗಿದ್ವಿ. ಕರೆಕ್ಟ್. ನಮ್ ರಿಪ್ರೆಸೆಂಟೇಟಿವ್ಸ್ ಮತ್ತು ಲೀಗಲ್ ಏಡ್ ಅವರು ಫೇಲ್ ಆಗಿದ್ದಾರೆ. ದ ಜಾಬ್ ವಾಸ್ ಟು ಟೇಕ್ ಕೇರ್ ಆಫ್ ದಿ ರಿಪ್ರೆಸೆಂಟೇಟಿವ್ ಅಂಡ್ ದ ಲೀಗಲ್ ಏಡ್ ಅವ್ರು ಇದು ತಗೋಬೇಕಿತ್ತು. ಅವ್ರ ಒಪಿನಿಯನ್ ಕೊಡಬಾರ್ದಿತ್ತು. ಇದು ಬೈಫರ್ಟ್ ಇದು ನೋಟಿಫಿಕೇಶನ್ ತಗಾಕ ಪರ್ಮಿಷನ್ ಕೊಡಬಾರ್ದಿತ್ತು. ಅಲ್ಲಿ ಫೇಲ್ ಆಗ್ಯಾವ ನಾವು. ಈಗ ಅದು ಅವ್ರು ವೈಲೇಟ್ ಮಾಡಿದಕ್ಕೆ ನಾವು ಹೊರಗಡೆ ಬಿದ್ದೇವಿ. The delay is not from our side. The awareness is for them now. ನಾವು ಅವೇರ್ನೆಸ್ ಮಾಡಾಕ್ತೇವಿ, ನೀವು ವೈಲೇಟ್ ಮಾಡಾಕ್ತೀರಿ ಅದು ಅನ್ನೋದಕ್ಕೆ ನಾವು ಇದು ಹೋರಾಟ ಚಾಲೂ ಮಾಡೇವಿ. ಸರ್, ಹಲವಾರು ವರ್ಷಗಳಿಂದ ಹೋರಾಟ ನಡೆದಿದೆ. ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು ಅನ್ನೋದು. ಹೌದು. ಅಲ್ರಿ ಅದೇನ್ರಿ, 1 minute. ಅದಕ್ಕೆ ಏನಾಯ್ತು ಗೊತ್ತೇನ್ರಿ, a bunch of people are fighting for it. ಪವರ್ ಹಂಗ್ರಿ ಮಂದಿ ಹೋರಾಟ ಮಾಡಾಕ್ತಾರ. ಪಬ್ಲಿಕ್ ಅಟ್ ಲಾರ್ಜ್ ಅದ್ರ ಡಿಮಾಂಡ್ ಇಲ್ಲ ರೀ. ಒಂದೇ ಕೆಲವು ಜನ ಅಷ್ಟೇ. ವೆರಿ ಹ್ಯಾಂಡ್ಫುಲ್ ಆಫ್ ಪೀಪಲ್ ಆರ್ ಡಿಮಾಂಡಿಂಗ್ ಸಪರೇಟ್ ಕಾರ್ಪೊರೇಷನ್. ಅದಕ್ಕೆ ಒಪಿನಿಯನ್ ಏನ್ ತಗೊಂಡಾರ ಅವರು, ಕ್ರಾಸ್ ಸೆಕ್ಷನ್ ಆಫ್ ದಿ ಪೀಪಲ್? ಇಸ್ ದೇರ್ ಎನಿ ರಿಪೋರ್ಟ್? ಯಾವ್ದಾರ ರಿಪೋರ್ಟ್ ತಗೊಂಡಾರ? ಯಾವ್ದಾರ ಕಮಿಟಿ ಫಾರ್ಮೇಶನ್ ತಗೊಂಡಾರ? ಎಲ್ಲೂ ತಗೊಂಡಿಲ್ಲ. ಯಾವ್ದೋ ಒಂದು ಇದೇನ್ ಸಣ್ಣ ಆಟ ಅಲ್ರಿ ಡಿವೈಡ್ ಮಾಡೋದು. ಡಿವೈಡ್ ಆದ್ಮೇಲೆ ಕೂಡ್ಸುದ್ ದೊಡ್ಡ ತ್ರಾಸ ಐತ್ರಿ. ಅಲ್ಲ, ಈಗ ಪ್ರೊವಿಷನ್ ಇಲ್ಲ ಆಕ್ಟ್ ನೊಳಗ. ಅದನ್ನ 1 second ಈಗ ನೀವು ಕೇಳಿದ್ರಲ್ಲ, Act ನೊಳಗೆ ಯಾಕೆ provision late ಮಾಡಿಲ್ಲ ಅಂತ ಇವ್ರು ಉತ್ತರ ಕೊಟ್ರು ನಮ್ ಕಿರಣ್ ಅವರು. ಇದು ಲೀಗಲಿ ಮಾಡಕ್ ಬರೋದಿಲ್ಲ, ನಂಬರ್ 1. ನಂಬರ್ 2, ಇಷ್ಟ ದಿವಸದಿಂದ ಮಾಡ್ಕೊಂತ ಹೋದ್ರು ಅವ್ರ ಪ್ರಯತ್ನ. ಅದೇನೋ ಮಾಡ್ತಾರೆ, ಅಲ್ಲಿ ಮೀಟಿಂಗ್ ಮಾಡಿದ್ರು, ಇಲ್ಲಿ ಮೀಟಿಂಗ್ ಮಾಡಿದ್ರು, ಬಹಳ ನೀವು ಹೇಳಿದ್ರೆ ಬೇರೆ ಬೇರೆದವ್ರು ಯಾರು ಕೂಡಿದ್ರು ಅಲ್ಲಿ ಅಂತ ಹೇಳಿ. ನಮ್ಗೆಲ್ಲರಿಗೂ ಏನು ಕಲ್ಪನಾ ಅಂತಂದ್ರೆ, ಇದು ಮಾಡಕ್ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಕ್ಲಿಯರ್ ಇತ್ತು. ಮಾಡಕ್ ಸಾಧ್ಯ ಇಲ್ಲ, ಮಾಡಕ್ ಸಾಧ್ಯನೇ ಇಲ್ಲ. ಇದು ನಂಬರ್ 1. ಈಗ ಮಾಡಕ್ ಸಾಧ್ಯ ಇಲ್ಲ ಅಂದ್ಮೇಲೆ ಅವ್ರು ಹೆಂಗೆ ಮಾಡ್ತಾರ ಅನ್ನೋದು ಪ್ರಶ್ನೆ ಇತ್ತು. ಆದ್ರೆ ಈ ಟೈಮ್ ಹೋದಂಗೆ ಗುರ್ತಾಯ್ತು, ಈ BJP ಅವ್ರು 2 ಸರ್ತಿ, 1 ಸರ್ತಿ ಠರಾವ್ ಬೆಳಿಗ್ಗೆ ಒಂದು ಹೇಳಿದ್ರು, ಸಾಯಂಕಾಲ ಒಂದು ಹೇಳಿದ್ರು. ಅವಸರದಾಗ ನಮ್ಮ ಅಸೆಂಬ್ಲಿ, ಕರ್ನಾಟಕ ಇದ್ರೊಳಗೆ ಅಸೆಂಬ್ಲಿದಾಗ ಅವರೊಂದು ನೋಟಿಫಿಕೇಶನ್ ಹೊರಡಿಸಿದ್ರು. ಮೈಂಡ್ ಅಪ್ಲೈ ಮಾಡಲೇ ಇಲ್ಲ. ಲೀಗಲಿ ಕನ್ಸಲ್ಟ್ ಮಾಡಿ ಒಂದು ಒಪಿನಿಯನ್ ಫಾರ್ಮ್ ಮಾಡಿ ಜನರಿಗೆ ಒಂದು ಅವಕಾಶ ಕೊಟ್ಟು ಒಪಿನಿಯನ್ ತಿಳ್ಕೊಂಡು ಒಂದು ಅಭಿಪ್ರಾಯಕ್ಕೆ ಬರಬೇಕಾಗಿತ್ತು. ಅವರು ಫೇಲ್ ಮಾಡಿದ್ರು. ಸಿದ್ದರಾಮಯ್ಯ ಸರ್ಕಾರ ಇಸ್ ಅ ಫೇಲ್ಯೂರ್ ಆಫ್ ಸಿದ್ದರಾಮಯ್ಯ ಸರ್ಕಾರ. ಈಗ ಇದೇನು ಹಿಂದೆ ಹೋರಾಟ ಮಾಡ್ತಿದ್ರಲ್ಲ, ಅವ್ರು ಗಡುವು ಕೊಡಾಕತ್ತರು. ಇಷ್ಟು ದಿವಸ ಮಾಡ್ತೀವಿ, ಇಷ್ಟು ದಿವಸ ಮಾಡ್ತೀವಿ. ಗಡುವು ಕೊಡೋ ಕೆಲಸ ಅಲ್ಲ ಇದು. ಅವ್ರು ಹೇಳಿದ್ದು ಮಾಡ್ಬೇಕಂತಲ್ಲ, ಹೆದರ್ಕಿಂದ ಎಮೋಷ್ನಲಿ ಮಾಡೋ ಕೆಲಸ ಅಲ್ಲ ಇದು. ಊರಾಗಲಿ ಸಂಸಾರ ಆಗಲಿ ಒಡೆಯೋ ಕೆಲಸ ಯಾರು ಮಾಡ್ತಕ್ಕದ್ದಲ್ಲ. ಸಂಸಾರ ಒಡೆದು ಒಡೆದು ಮಹಾದ್ರೋಹ ಅದು. ಆ ಕೆಲಸ ಮಾಡಬಾರ್ದು. ಅದಕ್ಕೆ ನಾವು DK ಶಿವಕುಮಾರ್ ಅವ್ರು ಬೆಳಗಾವಿಗೆ ಬಂದಾಗ ನಾವು ಬೆಳಗಾವಿಗೆ ಹೋಗಿ ಭೇಟಿಯಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಏನಂದ್ರೆ, ಸಿದ್ದರಾಮಯ್ಯ ಅವ್ರ ಸರ್ಕಾರ ತಪ್ಪು ಮಾಡ್ಯಾರ, ನಿಮ್ಗೊಂದು ಅಪಾರ್ಚುನಿಟಿ ಇದೆ, ಅದನ್ನು ತಿದ್ದುಕೊರಿ. ಆ ನೋಟಿಫಿಕೇಶನ್ ವಾಪಸ್ ತಗೋರಿ. ನೋಟಿಫಿಕೇಶನ್ ವಾಪಸ್ ತಗೋರಿ. ಹೈಕೋರ್ಟ್ ಜಡ್ಜ್ ಒಬ್ಬರು ನೇಮಿಸ್ರಿ. ಅವ್ರು ಬಂದು ಎಲ್ಲರದು ಅಭಿಪ್ರಾಯ ತಿಳ್ಕೊಳ್ಳಿ.
ಯಾಕಂದ್ರೆ ಅವಾಗ ಗುರ್ತಾಕತಿ 1,50,000 ಹುಡುಗರು 200 ಸ್ಕೂಲ್ ಕಾಲೇಜಿನಲ್ಲಿ ಧಾರವಾಡ ಹುಬ್ಳಿಯಲ್ಲಿ ಕಲಿತಾವ. ಅವ್ರಿಗೆಲ್ಲರಿಗೂ ಉದ್ಯೋಗ ಬೇಕಾಗಿದೆ, ಕೆಲಸ ಬೇಕಾಗಿದೆ. ರೋಡ್ ಮ್ಯಾಗ ಎಗ್ ರೈಸ್ ತಿನ್ಕೊಂತ ಅಡ್ಡಾಡೋದಲ್ಲ. ಎಲ್ಲರೂ ಸ್ಟೂಡೆಂಟ್ಸ್ ಬೇಕು, ಮಲ್ಟಿನ್ಯಾಷನಲ್ ಕಂಪ್ನೀಸ್ ಬೇಕು. ಎಲ್ಲ ಬೆಂಗಳೂರಾಗ ಮಲ್ಟಿನ್ಯಾಷನಲ್ ಕಂಪ್ನಿ ಹಾಕೊಂಡು ಕುಂತ್ರೆ ಉದ್ಯೋಗ ಬಿಡೋದಿಲ್ಲ. ಧಾರವಾಡಕ್ಕೂ ಅದ್ರ ಹಕ್ಕು ಕೊಡಬೇಕು, ಧಾರವಾಡ ಹುಬ್ಳಿಗೂ ಅದ್ರ ಹಕ್ಕು ಕೊಡಬೇಕು. ಅಲ್ಲಿ 200 ಬಂದಾವ ಅಂದ್ರೆ ಇಲ್ಲಿ ನಮ್ಗೊಂದು 50 ಬೇಕು ನಮಗೆ. ಆ ಕೆಲಸ ಅವ್ರಿಬ್ಬರದು. ಅದು ಯಾರ್ದು? ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವ್ರು ಮಾತಾಡೋದ ಕಡಿಮೆ ಒಂದೇ ಮಾತು ಹೇಳಿದ್ರು, ಕರೆಕ್ಟ್ ಐತೆ ನೀವು ಮಾತಾಡೋದು ಅಂದ್ರೆ. ಅವರು CM ಕೂಡ ಮಾತಾಡ್ತೀನಿ, ಅದನ್ನು ನೋಟಿಫಿಕೇಶನ್ ವಿಡ್ರಾ ಮಾಡ್ತೀನಿ, ಇದನ್ನ ನಿಮ್ಮ ಮೆಟ್ರೋಪಾಲಿಟನ್ ಸಿಟಿ ಮಾಡಕ್ ನಾವು ಕೈ ಕೊಡಿಸ್ತೀವಿ ಅನ್ನೋ ಮಾತು ಇಬ್ರು ಕೂಡ ಕೊಟ್ಟಿದ್ದಾರೆ. ಸರ್, BD ಹಿರೇಮಠ ಅವರು ಕಾನೂನು ಅರಿವು ಇಲ್ಲದ ಹೋರಾಟ ಮಾಡಿದ್ರ? ಏನಂದ್ರಿ? BD ಹಿರೇಮಠ ಅವರು ಕಾನೂನು ಅರಿವು ಇಲ್ಲದ ಹೋರಾಟ ಮಾಡಿದ್ರ? ಎಸ್, ನಾ ಯಾಕೆ ಹೇಳ್ತೇನೆ, BD ಹಿರೇಮಠ ಅವ್ರು ಕಾನೂನು ಅರಿವು ಇಲ್ಲದ ನಮ್ಮ ತಪ್ಪು ಮಾಡ್ಯಾರ ಅನ್ನೋ ಮಾತು ಇವತ್ತು ಹೇಳ್ತೀನಿ, ಕೇಳ್ರಿ. ಹಿಂದಕ್ಕ ಧಾರವಾಡಕ್ಕೆ ಹೈಕೋರ್ಟ್ ಒಂದು ಸರ್ಕಿಟ್ ಬೆಂಚ್ ಬೇಕಂದಾಗ, ನಾನು ಅಡ್ವೊಕೇಟ್, ಐ ಆಮ್ ಎ ಮೆಂಬರ್ ಆಫ್ ಧಾರವಾಡ ಬಾರ್ ಅಸೋಸಿಯೇಷನ್ ಅಂಡ್ ದಿ ಹೈಕೋರ್ಟ್ ಬೋತ್. ಅವಾಗ ಧಾರವಾಡಕ್ಕೆ ಸರ್ಕಿಟ್ ಬೆಂಚ್ ಬೇಕಂದಾಗ ಸುಪ್ರೀಂ ಕೋರ್ಟ್ ಜಡ್ಜ್ ಜಸ್ವಂತ್ ಸಿಂಗ್ ಅವ್ರು ನೇಮಿಸಿದ್ರು. ಜಸ್ವಂತ್ ಸಿಂಗ್ ಕಮಿಷನ್ ಬಂದಿತ್ತು ಧಾರವಾಡಕ್ಕೆ. ಅವ್ರು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಬಂದ ಕಾರ್ಮಿಕರನ್ನ, ಅವ್ರನ್ನ, ವಕೀಲರನ್ನ, ಡಾಕ್ಟರ್ಸ್ನ, ಕ್ರಾಸ್ ಸೆಕ್ಷನ್ ಆಫ್ ದಿ ಸೊಸೈಟಿ ಎಲ್ಲರದು ಒಪಿನಿಯನ್ ತಿಳ್ಕೊಂಡು ಧಾರವಾಡ ಹುಬ್ಳಿ ಸರ್ಕಿಟ್ ಬೆಂಚ್ ಬೇಕು ಅನ್ನೋದು ರೆಕಮೆಂಡ್ ಮಾಡಿದರು. ಅವ್ರು ರೆಕಮೆಂಡ್ ಮಾಡಿದ್ರು ಮಾಡಬೇಕು ಅಂತ ಹೇಳಿ. ಆದರೆ ಸರ್ಕಾರ, ಎಷ್ಟೋ ಸರ್ಕಾರ ಬದಲಾದರೂ ಕೂಡ ಯಾರಿಗೂ ಅದನ್ನು ಮುಂದಿನ ಹೆಜ್ಜೆಗೆ ಹೋಗ್ತಿರ್ಲಿಲ್ಲ. ಅದನ್ನು ಯಾಕಂದ್ರೆ ಇನ್ವೆಸ್ಟ್ಮೆಂಟು ಅವ್ರದ್ದೇ ಆದಂಥ ಸಮಸ್ಯೆಗಳು, ನಮಗೆ ಗೊತ್ತಿಲ್ಲ ಯಾಕಂತ ಯಾರು ಮುಂದಿನ ಹೆಜ್ಜೆಗೆ ಹೋಗ್ತಿರ್ಲಿಲ್ಲ. ಅವಾಗ BD ಹಿರೇಮಠ ಅವರು ಉಪವಾಸ ಕುಂತರು. ಅದು ರೆಕಮೆಂಡ್ ಮಾಡಿದ್ರು, BD ಹಿರೇಮಠ ಅವರು ಉಪವಾಸ ಕುಂತರು. ಅವಾಗ ಜನರಿಗೂ ಬೇಕಾಗಿತ್ತು, ಯಾಕಂದ್ರೆ ಸರ್ವೆ ಆಗಿತ್ತು ಅದು. ಅದಕ್ಕೆ ಅವ್ರಿಗೆ ಬಲ ಸಿಕ್ತು. ಈಗ BD ಹಿರೇಮಠ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ತಿಳುವಳಿಕೆ ಹೇಳ್ತೇನೆ ಅವ್ರಿಗೆ. ಅದು ತಪ್ಪಿದು. ಸರ್ವೆ ಆಗ್ಲಾರ್ದನ, ಎಲ್ಲಾರ್ದು ಅಭಿಪ್ರಾಯ ತಿಳ್ಕೊಳ್ಳಾರ್ದನ ಊರು ಒಡೆಯೋ ಕೆಲಸ ಮಹಾದ್ರೋಹ. ಊರು ಒಡೆದು ಮಂಚನ ಒಡೆಯೋ ಕೆಲಸ ಯಾರು ಮಾಡಬಾರ್ದು, BD ಹಿರೇಮಠನು ಮಾಡಬಾರ್ದು. ಇವತ್ತವರು ವಾಪಸ್ ತಗೋಬೇಕು ಅವ್ರ ಎಫರ್ಟು, ಎಲ್ಲರೂ ಕೈ ಕೊಡಿಸ್ಬೇಕು. ಮನಿ ಹೊಡಿಯೋ ಕೆಲಸ, ಊರು ಹೊಡಿಯೋ ಕೆಲಸ BD ಹಿರೇಮಠ ಮಾಡ್ತಕ್ಕದ್ದಲ್ಲ. ಈಸ್ ಮೈ ಫ್ರೆಂಡ್ ಆ್ಯಂಡ್ ಐ ವಿಲ್ ರಿಕ್ವೆಸ್ಟ್ ಹಿಮ್. ಥ್ಯಾಂಕ್ ಯು. ಮೆಟ್ರೋಪಾಲಿಟನ್ ಸಿಟಿಗೆ ನಾವು ಬಡ್ದಾಡಕತ್ತೇವೆ. ಮೆಟ್ರೋಪಾಲಿಟನ್ ಸಿಟಿ ಆದರೆ ನಂಬರ್ ಆಫ್ ಕೋರ್ಟ್ಸ್ ಜಾಸ್ತಿ ಆಗ್ತಾವ, ಸಿವಿಲ್ ಕೋರ್ಟ್ಸ್ ಜಾಸ್ತಿ ಆಗ್ತಾವ, ಡಿಸ್ಟ್ರಿಕ್ಟ್ ಕೋರ್ಟ್ ಜಾಸ್ತಿ ಆಗ್ತಾವ, ವಕೀಲರು ಜಾಸ್ತಿ ಆಗ್ತಾರೆ, ಎಲ್ಲರಿಗೂ ಉದ್ಯೋಗ ಸಿಗುತ್ತೆ. ಈಗ 4 ಕೋರ್ಟ್ ಇದ್ದಿದ್ದು 15 ಕೋರ್ಟ್ ಆಗ್ತಾವ. ಸೊ ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ನಾವು ಅದಕ್ಕೆ ಬಡ್ದಾಡಕತ್ತೆ ಹೊರತು ನಮ್ಮ ವೈಯಕ್ತಿಕ ಬೇರೆ ಏನು ಇದರೊಳಗೆ ಸ್ಟೇಕ್ಸ್ ಇಲ್ಲ ಯಾರಿಗೂ. ನಮ್ಮ ಹಿರೇಮಠ ಇಸ್ ಅ ಡಿಯರ್ ಫ್ರೆಂಡ್ ಆಫ್ ಮೈಂಡ್, ಅದಕ್ಕೇನೂ ತಕರಾರಿಲ್ಲ. ಆದರೆ ಅಭಿಪ್ರಾಯ ಡೆಮೋಕ್ರಸಿಯಲ್ಲಿ ಬೇರೆ ಬೇರೆ ಇರೋದು ಸ್ವಾಭಾವಿಕ. ನಾ ಅವ್ರಿಗೇನು ತಪ್ಪು ಅಂತ ಹೇಳ್ತಾ ಇಲ್ಲ. ಅದು ತಪ್ಪು, ಅವ್ರು ವಿಚಾರ ಮಾಡಿ ತಪ್ಪು, ಆ ಹೋರಾಟ ಮಾಡೋದು ದಯಮಾಡಿ ವಿಡ್ರಾ ಮಾಡಬೇಕು, ನಮ್ಮ ಕೂಡ ಕೂಡ್ಬೇಕು.